ಹಾಯ್ ಮುನು ಡ್ಯಾಡಿ ಹಾಯ್ ಮುನ್ ಡ್ಯಾಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೋಸಾ ವ್ಲಾಗ್ಸ್. ಎಂತ ಗೊತ್ತುಂಟಾ, ಇವತ್ತು ನಾನು ಮತ್ತು ಡ್ಯಾಡಿ ಹೊರಟಿದ್ದು ಜಾಮ್ ತೆಗಲಿಕ್ಕೆ ಹೋಗುವಾಗ ಲೇಟ್ ಆಗಿದೆ ಗೈಸ್. ನಿಮಗೆ ತೋರಿಸ್ತೇನೆ ಬನ್ನಿ. ಜಾಮ್ ನೋಡಿ ಗೈಸ್, ಮರದಲ್ಲಿ ಇರುವುದಕ್ಕಿಂತ ಜಾಸ್ತಿ ಜಾಮ್ ನೆಲದಲ್ಲಿ ಉಂಟು. ನೋಡುವಾಗ ಲೇಟ್ ಆಯಿತು ಗೈಸ್. ನೋಡ್ಲಿಕ್ಕೆ ಹೋದರೆ ಮರದಲ್ಲಿ ಜಾಂಬೆ ಇಲ್ಲ, ಎಲ್ಲ ನೆಲದಲ್ಲಿ. ಡೈಲಿ ಊತಿ ಹೋಗೋದು ಇವರು ಈ ಸೈಡ್, ಇವರಿಗೆ ಈಗ ಕಾಣಲೇ ಇಲ್ಲ. ಬಟ್ ಇನ್ನೂ ಸಹ ಆಗ್ಬೋದು, ಸಣ್ಣ ಸಣ್ಣ ಇದು ಉಂಟು ನೋಡಿ. ಎಲ್ಲ ಬೇಕು ಡ್ಯಾಡಿ, ಜ್ಯೂಸ್ ಮಾಡುವ. ನೆಲದಲ್ಲಿದ್ದು ಅದೆಕ್ಕುವ ನಕ ನೋಡಿ ಗೈಸ್. ಇಂಥದ್ದು ಜಾಮ್ ನೀವು ತಿಂದಿದ್ದೀರ ಗೈಸ್? ನಿಮ್ಮ ಮನೇಲಿ ಉಂಟಾ ಇಂಥದ್ದು ಜಾಮ್? ಬೊರಿಯೋದು ಡ್ಯಾಡಿ ತೊಡಿ ಈಸಿ ಅದಕ್ಕೆ ಮುನ್ನು ತೋರಿಸಿ, ಹೋಗಿ ತೋರಿಸಿ ಸ್ವಲ್ಪ. ಒಳ್ಳೆ ಇದ್ದದ್ದು ಹೆಚ್ಚು ಅಂತ. ಮತ್ತು ನಾನು ಕಟ್ ಮಾಡುವಾಗ ಇದು ಮಾಡ್ತೇನೆ, ವಾಶ್ ಮಾಡಿ ಮತ್ತು ಕಟ್ ಮಾಡ್ತೇನೆ. ಇದು ಒಳ್ಳೆ ಗೈಸ್, ಇದು ಮಿಕ್ಸ್ ಆಫ್ ಹುಳಿ ಮತ್ತು ಸ್ವೀಟ್. ಎಂತ ಹಾಟ್ ಆ್ಯಂಡ್ ಸ್ವೀಟ್ ಅಲ್ಲ ಮಾರೆ, ಹುಳಿ ಮತ್ತು ಸ್ವೀಟ್. ಅದೇ ಕಾಲೆ ಮುಂಟದ್ದು ಪಿಂಪ್ರಾಗ ಕನ್ನಡ ಅಂದರೆ ಪಿಂಪ್ರಾಂಗ್ ಕಾಲೆ ಮುಂಟದ್ದು ಡ್ಯಾಡಿ. ಡ್ಯಾಡಿ ಪಿಂಪ್ರಾಂಗ್ ಇದು ಹಸಿ ಉಂಟು, ಹಣ್ಣಾದದಿಲ್ಲ, ಇನ್ನೂ ಆಗಬೇಕು ನೋಡಿ. ಇದೀಗ ಎಲ್ಲ ಸಿಗಬೇಕು. ಓಕೆ ಡ್ಯಾಡಿ, ಇಲ್ಲಿ ನೋಡಿ ಇನ್ನೂ ಸಾಕ್ತದೆ. ಇನ್ನು ನೆಕ್ಸ್ಟ್ ಮಂತಲ್ಲಿ ಆಗ್ಬೋದು. ಅಷ್ಟು ಸಣ್ಣ ಸಣ್ಣ ಉಂಟು ನೋಡಿ. ಇದು ಜ್ಯೂಸ್ ಮಾಡಲಿಕ್ಕೆ ಸಹ ತುಂಬ ಒಳ್ಳೆ ಆಗ್ತದೆ. ಎಂತ ಹೇಳೋದು, ಸೀತಾಫಲ. ಎಷ್ಟು ಸೀತಾಫಲ ಆಗಿದೆ ನೋಡಿ, ಒಂದು ಕಪ್ ಫುಲ್ ಆಯಿತು. ಇದೀಗ ಕೊಂಡೋಗಿ ಕ್ಲೀನ್ ಮಾಡಿ ನಾನು ಜ್ಯೂಸ್ ಮಾಡೋದು. ಓಕೆ ಅಲ್ಲ? ತಿನ್ನಲಿಕ್ಕೆ ಬೇಕಾ ನಿಮಗೆ ಡ್ಯಾಡಿ? ಬೇಡಲ್ಲ ಜ್ಯೂಸ್. ಜಾಮ್ ವಾಂಗ ಅಲ್ಲ ಹತ್ತು ಪೌಚ ಹೋಗೋಬಳೆ ತಮ್ಮಡ ಇವಿ. ನೆಲದಲ್ಲಿ ಇದ್ದದ್ದು ಬೇಕು ಅಂತ ಜ್ಯೂಸ್ ಮಾಡುವುದು ನಾನು ತೋರಿಸ್ತೇನೆ ನಿಮಗೆ. ಜ್ಯೂಸ್ ಮಾಡೋದಲ್ಲ, ಜ್ಯೂಸ್ ಮಾಡಿ ಗ್ಲಾಸಲ್ಲಿ ಹಾಕಿ ಕುಡಿಯೋದು. ಇಲ್ಲಿ ನೋಡಿ ಇಬೇ ಡ್ಯಾಡಿ ಮಂಡರ ಕಾಲಿ ಕಲ್ತೆ ಗೆಲ್ಲ ಕಡ್ಲೆ ಹಾಂ ಗೆಲ್ಲ ಕಡ್ದಲು ಬೇಕಂತೆ ಅವಸ್ತು ಇಟ್ಲು ನಿಸೋಣ ಹಾಂ ಬರಿಜೆ. ಈಗ ಜಾಂಬಿದ್ದು ಜ್ಯೂಸ್ ಮಾಡಿ ಅದಾದಮೇಲೆ ಇದು ನುಗ್ಗೆ ಸೊಪ್ಪು ಹೇಳೋದಂತ, ಡ್ರಮ್ ಸ್ಟಿಕ್ ನುಗ್ಗೆ ಕೂಡ ಆಗೋದು ಸೊಪ್ಪು ಉಂಟಲ್ಲ, ಇದು ಹೆಸರು ಕಾಳು ನಾನು ನೆನೆಸಿ ಅದಕ್ಕೆ ಮೊಳಕೆ ಬರಲಿಕ್ಕೆ ಇಟ್ಟಿದ್ದೆ. ಮೊಳಕೆ ಬಂದಿದೆ. ಸೊ ಈಗ ಇದು ಸೊಪ್ಪು ಕೊಂಡೋಗಿ ಪದಾರ್ಥ ಮಾಡಬೇಕು. ಒಂದು ಕೋಪು ಫುಲ್ಲಾಗಿ ಒಂದು ಲೋಟೆ ಫುಲ್ ಆಯಿತು, ಫುಲ್ ಆಗಲಿಲ್ಲ, ಅರ್ಧ. ಇದು ನೆಲದಲ್ಲಿ ಇದ್ದದ್ದು ಮುನಿ ಸಿಕ್ತಿದ್ರೆ 2 ಅಲ್ಲ 3 ಲೋಟ ಆಗ್ತಿತ್ತು ಅಂತ, ಅಷ್ಟು ಏನೇ ತಗೊಂಡು ಹೊರಟು. ಈಗ ನಿಲ್ಲಿ ಡ್ಯಾಡಿ, ನುಗ್ಗೆ ಸೊಪ್ಪು ತೆಗುವ ಮತ್ತು ಹೋಗಿ. ಡ್ಯಾಡಿ ಬಂದರು.
ನುಗ್ಗೆ ಸೊಪ್ಪು ಶೋರ್ಮು ಕನ್ನಡ ನುಗ್ಗೆ ಸೊಪ್ಪು ಮುಂಚೆ ಮಣ್ಣು ತುಳುವೊಂದು ಕಾಲ ಮುಂಚೆ ನುಗ್ಗೆ ಸೊಪ್ಪು ಮಗಿರು ನುಗ್ಗೆ ಕೊಡುವಿ तुका गेल्लो काट करूंगा नहीं इसी नहीं लो वाटे गो तचे काट फर्स्ट इस लास्ट वन अच्छे काट दी चूर दी एक घाट दी मजा आता ना चूर वीडियो के लिए दाखिता ಎಷ್ಟು ಫ್ರೆಶ್ ಉಂಟು ನೋಡಿ ಗೈಸ್ ಒಳ್ಳೆ ಉಂಟಲ್ಲ ನಾನು ಸ್ವಲ್ಪ ರೆಡಿಯಾಗಿ ಬಂದಿದ್ದೇನೆ ಆ್ಯಕ್ಚುಲಿ ನಾನು ಎಷ್ಟೋ ತನಕ ವೀಡಿಯೋ ಹಾಕಿದ್ದು ಎಲ್ಲ ನೀವು ವೀಡಿಯೋಗೆ ಒಳ್ಳೆ ಲೈಕ್ಸ್ ಕಮೆಂಟ್ಸ್ ವ್ಯೂ ಎಲ್ಲ ಮಾಡ್ತಿದ್ದೀರಿ ಸೊ ನಿಮಗೆ ತುಂಬ 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 ಥ್ಯಾಂಕ್ಸ್ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಓಕೆ ನೀವು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ನನಗೆ ಇನ್ನೂ ಸಹ ಇಂಟ್ರೆಸ್ಟ್ ಬರ್ತದೆ ಗೈಸ್ ಇನ್ನು ಏನಾದರೂ ನೆಕ್ಸ್ಟ್ ಡೇ ಏನಾದರೂ ಸ್ಪೆಷಲ್ ಬೇರೆ ಬೇರೆ ವೀಡಿಯೋ ಮಾಡುವ ಅಂತ ಒಂದು ಇಂಟ್ರೆಸ್ಟ್ ಬರ್ತದೆ ಹಾಗೆ ಮತ್ತು ಅದನ್ನ ವಿಷಯ ಡ್ಯಾಡಿಗೆ ಹೇಳಿದರೆ ಡ್ಯಾಡಿಗೆ ಸಹ ಭಾರಿ ಇಂಟ್ರೆಸ್ಟ್ ಬರ್ತದೆ ಡ್ಯಾಡಿ ಸಹ ಬರ್ತಾರೆ ವೀಡಿಯೋ ಮಾಡಲಿಕ್ಕೆ ಸುಮ್ಮನೆ ಗೈಸ್ ಅವರು ನನಗೆ ಬೈದು ಬರುವುದಾಯ್ತಾ ನಿಮ್ಮ ಮುಂದೆ ಮಾತ್ರ ಬೈಯುವುದೇ ನನಗೆ ವೀಡಿಯೋ ಮಾಡಲಿಕ್ಕೆ ಕರೆದದ್ದೇ ನನಗೆ ಬೇರೆ ಕೆಲಸ ಉಂಟು ಎಲ್ಲ ಗೈಸ್ ಬೈದು ಆದರೂ ಮತ್ತು ಬರ್ತಾರೆ ಆಯಿತಾ ಪೂರೋ ಡ್ಯಾಡಿ ಒಯ್ ಕಾಲೆ ಮತ್ತಲ್ಲಿ ಹೆಸರುಗಳಿಗಿಂತ ಜಾಸ್ತಿ ಸೊಪ್ಪಾಗ್ಬೋದು ಥ್ಯಾಂಕ್ ಯು ಡ್ಯಾಡಿಗೆ ಅದು ನೆಲದಲ್ಲಿದ್ದದ್ದು ಜಾಮ್ ನೋಡಿ ಅದು ಲೋಟಕ್ಕೆ ಹಾಕಿ ಡ್ಯಾಡಿ ಒಳ್ಳೆ ಇದ್ದದ್ದು ಹೆಕ್ಕಿ ವೇಸ್ಟ್ ಮಾಡೋದು ಬೇಡ ಡ್ಯಾಡಿಗೆ ಅದು ನೆಲದಲ್ಲಿದ್ದದ್ದು ನೋಡಿ ಉಂಟಲ್ಲ ಅಲ್ಲ ನನಗೆ ಸಹ ಪರವಾಗಿಲ್ಲ ತೊಳೆದು ಯೂಸ್ ಮಾಡುವಂತ ಆಗ್ತಾ ಉಂಟು ಅಷ್ಟು ಬಿದ್ದಿದೆ ಇನ್ನು ನೆಕ್ಸ್ಟ್ ಟೈಮ್ ಆಗುವಾಗ ಕರೆಕ್ಟ್ ಟೈಮಿಗೆ ನೋಡಬೇಕು ಅನಿ ಏಕ್ ಮೈನೆ ಒಪ್ಪಿ ಮೊನ್ನೆ ಡ್ಯಾಡಿ ಮೈ ಮುಸ್ತದಾಗ್ತಿ ಆತಿ ಇಲ್ಲ ಅದೊಂದು 2 ವಾರ ಬಿಟ್ಟು ನೋಡಬೇಕು ಅಲ್ಲ ತೋರಿಸಿ ಅಂತೆ ವಿಡಿಯೋಗೆ ಒಮ್ಮೆ 2 ಸಹ ಹೋಗುವ ಮತ್ತು ನಮ್ಮ ಮನೆಯಲ್ಲಿ ಇವತ್ತು ಸಹ ಬಂದಿದ್ದಾರೆ ಹುಲ್ಲು ತೆಗುವವರು ಅವರು ನಮಗೆ ಡ್ಯಾಡಿಗೆ ಮತ್ತು ನನಗೆ ಸ್ಪೆಷಲ್ ಒಂದು ಐಟಮ್ ಮಾಡಿ ತಂದಿದ್ದಾರೆ ಆಯಿತಾ ಮತ್ತು ನಾನು ಅವರೀಗ ಮಧ್ಯಾಹ್ನ ಊಟ ಮಾಡಲಿಕ್ಕೆ ಬರ್ತಾರೆ ಆಗ ಅವರ ಜೊತೆನೇ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ ಎಂಥ ಸ್ಪೆಷಲ್ ತಂದಿದ್ದಾರಂತ ಓಕೆ 2 ಕೋಪ್ ಸಿಕ್ಕಿತ್ತು ಜಾಮ್ ಈಗ ಇದನ್ನು ನಾನು ಕ್ಲೀನ್ ಮಾಡಿ ಜ್ಯೂಸ್ ಮಾಡೋದು ನೋಡಿ ನುಗ್ಗೆ ಸೊಪ್ಪು ಈಗ ಇದನ್ನು ಸಹ ತೆಗೆದು ಬಿಡಿಸಿ ಇದು ಹೆಸರುಕಾಳು ನೋಡಿ ನಾನು ಮೊಳಕೆ ಬರಲಿಕ್ಕೆ ಇಟ್ಟದ್ದು ಎಷ್ಟು ಒಳ್ಳೆ ಮೊಳಕೆ ಬಂದಿದೆ ನೋಡಿ ಬಟ್ಟೆಯಲ್ಲಿ ಕಟ್ಟಿ ಇಟ್ಟರೆ ಹೀಗೆ ಒಳ್ಳೆ ಮೊಳಕೆ ಬರ್ತದೆ ಇದು ನಾನು ಜಸ್ಟ್ ಏನಿಲ್ಲ ಜಸ್ಟ್ ಇದು ಮತ್ತು ಇದು ಜಸ್ಟ್ ಟೊಮೆಟೊ ಆನಿಯನ್ ಮತ್ತು ಸ್ವಲ್ಪ ಕೊಕೊನಟ್ ಹಾಕಿ ಮಾಡೋದು ಅಷ್ಟೇ ಬಿಕಾಸ್ ನಾವು ಮಧ್ಯಾಹ್ನ ಗಂಜಿ ಊಟನೇ ಮಾಡೋದು ಹಾಗೆ ಗಂಜಿಗೆ ನಿಮಗೆ ಒಂದು ಇದು ಜಾಮ್ ತಿಂದು ಟೇಸ್ಟ್ ಹೇಗೆ ಉಂಟಂತ ಹೇಳ್ತೇನೆ ಓಕೆ ಸ್ವೀಟ್ ಉಂಟಾ ಹುಳಿ ಉಂಟಾ ಅಂತ ಹೇಳ್ತೇನೆ ಇದು ಆ್ಯಕ್ಚುಲಿ ಸ್ವೀಟ್ ಮತ್ತು ಹುಳಿ ಮಿಕ್ಸ್ ಇರ್ತದೆ ತುಂಬ ಒಳ್ಳೆ ಉಂಟು ಇದರಲ್ಲೊಂದು ಮಿಡ್ಲಲ್ಲೊಂದು ಬೀಜ ಇರ್ತದೆ ಒಂದಲ್ಲ ಸಣ್ಣ ಸಣ್ಣ ಬೀಜ ಮೂರ್ನಾಗಿರ್ತದೆ ಬೀಜ ಒಳ್ಳೆ ಉಂಟಲ್ಲ ಕಲರ್ ನಿಮ್ಮನೇಲಿ ಎಂಥ ಜಾಮ್ ಉಂಟ ಅಂತ
ನಾನು ಕಮೆಂಟ್ ಮಾಡಿ ಹೇಳಿ ಆಯಿತಾ. ನಾನು ನಿಮಗೆ ಜ್ಯೂಸ್ ಮಾಡಿ ಅದು ಕ್ಲೀನ್ ಮಾಡ್ತೇನೆ, ಆಗ ಸಿಗ್ತೇನೆ. ಓಕೆ, ಕ್ಲೀನ್ ಮಾಡಿ ಆಯಿತು. ಇಷ್ಟು ವೇಸ್ಟ್ ಆಯಿತು. ಒಳ್ಳೆ ಮಾಡಿ ಕ್ಲೀನ್ ಮಾಡಿದೆ, ವಾಶ್ ಮಾಡಿ. ಇದ್ರದ್ದು ನಾನು ಜ್ಯೂಸ್ ಮಾಡಿ ಮತ್ತು ನಿಮಗೆ ಸಿಗ್ತೇನೆ. ಓಕೆ, ಹೇಗಾಗಿದೆ ಡೆಕೋರೇಷನ್? ಜಾಮ್ ಇದ್ದು ಜ್ಯೂಸ್ ಕರೆಕ್ಟ್ ಗೊತ್ತಾಗಬೇಕಲ್ಲ. ಇಲ್ಲಿ ನೋಡಿ, ನಾನು ಕ್ಲೀನ್ ಮಾಡ್ತಾ ಇದ್ದೇನೆ ನುಗ್ಗೆ ಸೊಪ್ಪು. ಹೇಗೆ ಉಂಟು ಜ್ಯೂಸು? ಯಪ್ಪ ದೇವರೇ, ಹುಳಿ ಸಹ ಉಂಟು, ಸ್ವೀಟ್ ಸಹ ಉಂಟು. ಓಕೆ, ಇವತ್ತು ನನ್ನ ಕ್ಲಾಸ್ ಸ್ವಲ್ಪ ಚೇಂಜ್ ಮಾಡಿದ್ದು, ಸ್ವಲ್ಪ ಚೇಂಜ್ ಇರಲಿ ಅಂತ. ನಾನು ಆ್ಯಕ್ಚುಲಿ ಜಾಮ್ ತಿನ್ಲಿಕ್ಕಂತ ಇಟ್ಟದ್ದು, ನನಗೆ ಇಷ್ಟ ಆಯಿತು ತಿನ್ನಲಿಕ್ಕೆ. ಇದೆಲ್ಲ ಜ್ಯೂಸ್ ಮಾಡುವಾಗ ಯಾಕೆ ಸ್ವಲ್ಪ ಜಾಸ್ತಿ ಹುಳಿ ಆಗೋದು? ಒಂದು ನುಗ್ಗೆ ಸೊಪ್ಪು ಕ್ಲೀನ್ ಮಾಡಿ ಆಯಿತು. ಇನ್ನು ಪದಾರ್ಥ ಮಾಡಿತು. ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, ನಮ್ಮ ಮನೆಗೆ ಹುಲ್ಲು ತೆಗುವವರು ಕೆಲಸದವರಿದ್ದಾರಂತ. ಅವರು ನಮಗೆ ಇವತ್ತು ಎಂತ ಸ್ಪೆಷಲ್ ಮಾಡಿ ತಂದಿದ್ದಾರೆ ಗೊತ್ತುಂಟಾ? ಹಾಂ, ನಿಮಗೆ ತೋರಿಸ್ತೇನೆ. ಜೋಳ ರೊಟ್ಟಿ ಮತ್ತು ಇದನ್ನು ಚರ್ಮುರಿ ಅಂತೆ, ಮತ್ತು ಚುರುಂಬುರಿ ಅಂತೆ, ಚುರುಂಬುರಿ. ಇದು ನಾನೇ ಮಾಡಿದ್ದಾಯ್ತಾ. ಇದರಲ್ಲಿ ಇದು ಮಾಡಿ ತಿನ್ಬೇಕಂತೆ. ನೋಡಿ, ಓ ಇಲ್ಲೇ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಹಾಯ್ ಹೇಳು ಹೀಗೆ. ಹಾಂ, ಯಾವ ಊರವರು ಹೇಳು? ಊರು ಯಾವುದು? ಊರು 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 ಬಿಳಿಯಕಲ್ಲು ಅಂತೆ. ಜಿಲ್ಲೆ ಕೊಪ್ಪಳ ಅಂತೆ. ತಾಲೂಕು ಎಂತ? ಕುಷ್ಟಗಿ. ಜೋಳದ ರೊಟ್ಟಿ ಅಂತೆ. ಇದು ಹೇಗೆ ಉಂಟು ಗೊತ್ತುಂಟು ಗೈಸ್? ನಮ್ಮ ಊರದ್ದು ಕೋರ್ ರೊಟ್ಟಿಗೆ ಯೂಸ್ ಮಾಡ್ತಾರಲ್ಲ ಗೈಸ್, ಹಾಗೇನೆ ಉಂಟು. ಇದು ಕೋರ್ ರೊಟ್ಟಿಗೆ ಸಹ ಒಳ್ಳೆ ಆಗ್ಬೋದು ನೋಡಿ. ಹಪ್ಪಳ ಥರ, ರೊಟ್ಟಿ ಥರನೇ ಉಂಟು ಸೇಮ್. ನಾನು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೇನೆ. ಈಗ ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗೆ ಉಂಟಂತ. ಅವರ ಹೆಂಡತಿ ಮಾಡಿದ್ದಂತೆ. ಅವರು ಮಾಡಿದ್ದಲ್ಲ, ನಾನು ಅವರೇ ಮಾಡಿದ್ದಂತ ಎನಿಸಿದೆ ಹೇಳುವಾಗ. ಏಕಾಲೆ ಮುಜೆ ಕೇಸ್ ಅಂತ ಕೇಳ್ತದೆ ಹೇಳಿ ಮಾಸರ್, ಎಲ್ಲಿ ನೋಡಿ ಅಂತೆ. ವಿಡಿಯೋ ಮಾಡೋಕ್ಕೆ ಸಹ ಬಿಡುದಿಲ್ಲ ಈ ಬೆಕ್ಕು. ಒಳ್ಳೆ ಉಂಟು ಗೈಸ್. ಜೋಳ ರೊಟ್ಟಿ ಶುಗರ್ಗೆ ಒಳ್ಳೆಯದು. ಉಪ್ಪಾಗುದಿಲ್ವಾ? ಇಲ್ಲ. ಅಕ್ಕಿ ಹಿಟ್ಟು ಮತ್ತು ನೀರು ಅಂತೆ ಅಷ್ಟೇ. ಚುರುಮುರಿ ಚುರುಮುರಿ ಒಳ್ಳೆ ಉಂಟು ಗೈಸ್.
ಒಳ್ಳೆ ಉಂಟು. ಥ್ಯಾಂಕ್ಸ್ ಆಯಿತಾ. ಚನಬೂರಿ ಸ್ಪೈಸಿಯಾಗಿ ಒಳ್ಳೆ ಇತ್ತು. ರೊಟ್ಟಿ ಅಂದರೆ ಉಪ್ಪು ಹಾಕೋದಿಲ್ಲ, ಇದು ನಮ್ಮ ಪದಾರ್ಥದಲ್ಲಿ ಎಂತ ಉಂಟು, ಉಪ್ಪು ಇದ್ದರೆ ಅದಕ್ಕೆ ಸಹ ಟೇಸ್ಟ್ ಬರ್ತದೆ. ಫಸ್ಟ್ ಟೈಮ್ ತಿನ್ನೋದು ಜೋಳದ ರೊಟ್ಟಿ. ಈ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದಾನ್ ಟೇಕ್ ಕೇರ್, ಬಾಯ್. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಬೆಲ್ ಐಕಾನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಬೆಲ್ ಐಕಾನ್ ಒತ್ತಿದ್ರೆ ನಿಮಗೆ ಡೈಲಿ ನಾನು ವಿಡಿಯೋ ಹಾಕಿದರೆ ನೋಟಿಫಿಕೇಷನ್ ಬರ್ತದೆ. ಓಕೆ, ಸೊ ಹೀಗೇ ನಿಮ್ಮ ಸಪೋರ್ಟ್, ಲವ್ ಬೇಕು ನನಗೆ. ಓಕೆ, ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ, ಇಲ್ಲದ್ರೆ ಏನು ಯೂಸ್ ಇಲ್ಲ. ಓಕೆ, ಲಾಟ್ಸ್ ಆಫ್ ಲವ್. ಮೊಗಸು ದೇವರೆಗಳು. ಥ್ಯಾಂಕ್ ಯು. ಬಾಯ್ ಬಾಯ್.